ನೀ ರೆಡಿನಾ? ನಾನು ರೆಡಿಯಾಗಿ ಅರ್ಧ ಗಂಟೆ ಆಯಿತು. ನಡಿ ಹೊರಡೋಣ. ಗುಡ್. ನಿಮ್ಮ ಕಾನ್ಫಿಡೆನ್ಸ್ ನೋಡಿ ನಂಗೆ ಖುಷಿ ಆಗ್ತದೆ. ಜಾನು, ನಾನೇನಕ್ಕೆ ಹೆದರ್ಕೋಬೇಕು? ಆ ಮಗು ನಂದಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ನೇನಕ್ಕೆ ಹೆದರ್ಕೊಳ್ಳಿ ನಾನು? ಸರಿ, ಸಾಕ್ಷಿಗೆ ನಾವು ಬುದ್ಧಿ ಕಲಿಸ್ಬೇಕು. ಅವಳ ಆಸ್ತಿಗೋಸ್ಕರ ಈ ಲೆವೆಲಿಗೆ ಇಳಿತಾಳೆ ಅಂದರೆ ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ. ಅವಳಿಗೆ ನಾವು ಪಾಠ ಕಲಿಸ್ಲೇಬೇಕು ಅಲ್ವಾನಿ? ಹೌದು ಹೌದು. ನಿಮಗೆ ಈ ಕ್ಷಣಕ್ಕೆ ಮುಜುಗುರ ಆಗ್ಬೋದು, ಮನಸ್ಸಿಗೆ ಕಿರಿಕಿರಿ ಆಗ್ಬೋದು, ಆದರೆ ಒನ್ಸ್ ಫಾರ್ ಆಲ್ ಇವೆಲ್ಲ ಕ್ಲಿಯರ್ ಆಗುತ್ತೆ. ಆಮೇಲೆ ನಾವು ನೆಮ್ಮದಿಯಾಗಿರ್ಬೋದು. ನಿನ್ನ ಮಾತು ನಿಜ ಜಾನು. ಸಾಕ್ಷಿ ತುಂಬ ಮೆರಿತಾ ಇದ್ದಾಳೆ. ಅವಳಿಗೆ ಪಾಠ ಕಲಿಸ್ಬೇಕು ಅಂತಾರೆ ಈ ಟೆಸ್ಟು ಆಗಲೇಬೇಕು. ಇದರಿಂದ ಅನಿಗೆ ಮನಸ್ಸಿಗೆ ಬೇಜಾರಾದರೂ ಪರವಾಗಿಲ್ಲ. ನನಗೆ ನನ್ನ ಮಗನ ಮೇಲೆ ನಂಬಿಕೆ ಇದೆ. ಅವನು ನಿಷ್ಕಳಂಕ ಅಂತ ವಾಪಸ್ ಬಂದೇ ಬರ್ತಾನೆ, ಐ ಆಮ್ ಶ್ಯೂರ್. ಸರಿ ಅನಿ, ಹೊರಡೋಣವಾ? ಜಾನು, ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ. ನಾನು ನನ್ನ ಮರ್ಯಾದೆನ ಪಕ್ಕಕ್ಕಿಟ್ಟು ಬರ್ತಾ ಇದ್ದೀನಿ. ಆಮೇಲೆ ಅಲ್ಲಿ ಹೋದ್ಮೇಲೆ ಸಾಕ್ಷಿ ಬರಲಿಲ್ಲ, ಅವಳು ಬರಲ್ಲ, ಅದು ಇದು ಅಂತಂದರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಇನ್ಯಾವತ್ತೂ ಯಾವುದೇ ಕಾರಣಕ್ಕೂ ನಾನು ಇಂಥ ಗೆಸ್ಟ್ಗೆಲ್ಲ ಬರೋನಲ್ಲ, ಹೇಳ್ತಾ ಇದ್ದೀನಿ. ಖಂಡಿತ ಇಲ್ಲ ಅನಿ. ಬಂದೇ ಬರ್ತೀನಿ ಅಂತ ಅಷ್ಟೊಂದು ಕಾನ್ಫಿಡೆನ್ಸಿಂದ ಹೇಳಿದಾಳೆ. ಈಗ ಬರಲ್ಲ ಅಂದರೆ ನಾನು ಬಿಟ್ಬಿಡ್ತೀನಾ? ಈಗ ಯಾಕೆ ಕನ್ಫ್ಯೂಷನು? ನಾ ಅವಳಿಗೆ ಕಾಲ್ ಮಾಡ್ತೀನಿ ತಾಳಿ. ಏನಾಯ್ತಮ್ಮ ಜಾನು? ಫೋನ್ ಎತ್ತುತ್ತಿಲ್ಲ ಅತ್ತೆ. ಭಯ ಭಯ ಜಾನು. ಮಾತಾಡಿದಷ್ಟು ಸುಲಭ ಅಲ್ಲ ನಡ್ಕೊಳ್ಳೋದು. ಅವಳು ಖಂಡಿತ ಬರಲ್ಲ, ನೋಡ್ತಿರೋ. ತಾಳಿ, ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ನೋಡು, ನಾನಂತೂ ರೆಡಿ ಇದ್ದೀನಿ. ಕಾರಲ್ಲಿ ಕೂತಿರಲ್ಲ ಅಥವಾ ಹಾಸ್ಪಿಟಲ್ಗೆ ಹೋಗಿರಲ್ಲ. ಬೇಡ ನೀ, ಇವಳು ರಿಸೀವೇ ಮಾಡ್ತಿಲ್ಲಲ್ಲ. ಒಂದು ನಿಮಿಷ ತಾಳಿ. ಜಾನು, ಎಷ್ಟೊತ್ತಾದರೂ ಟ್ರೈ ಮಾಡು, ಏನೂ ತೊಂದರೆ ಇಲ್ಲ. ಟೆಸ್ಟಿಗೆ ಬರೋಕ್ಕೆ ರೆಡಿಯಾಗಿದ್ದೀನಿ, ಇನ್ನು ಕಾಯೋದ್ರಲ್ಲೇನು. ನಂದೇನೂ ತಪ್ಪಿಲ್ಲ ಅಂದಮೇಲೆ ನಾನು ಯಾಕೆ ಹೆದರ್ಕೋಬೇಕು? ಸರಿ ಜಾನು, ನಾನಂತೂ ರೆಡಿ ಇದ್ದೀನಿ. ಇನ್ನು ಸ್ವಲ್ಪ ಹೊತ್ತು ನೋಡ್ತೀನಿ, ಆಮೇಲಂತೂ ಖಂಡಿತ ಬರಲ್ಲ. ಆಚೆ ಇರ್ತೀನಿ, ಹೇಳು. ಏನಕ್ಕಾಯ್ತು? ಸಾಕ್ಷಿ ನಂಗೆ ಅವಮಾನ ಮಾಡ್ತಿದ್ದಾಳೆ. ಅನಿ ನೋಡಿದ್ರೆ ರೆಡಿ ಆಗಿದ್ದಾರೆ. ಅವತ್ತು ಅಷ್ಟೊಂದು ಜಂಬ ಕುಚ್ಕೊಂಡ್ಲು ನಾ ಬಂದೇ ಬರ್ತೀನಿ ಅಂತ. ಇವಳನ್ನ ನಂಬ್ಕೊಂಡು ಹಾಸ್ಪಿಟ್ಲಲ್ಲಿ ಟೆಸ್ಟಿಗೆ ರೆಡಿ ಆಗಿರೋಕ್ಕೆ ನಾ ಹೇಳಿದ್ದೀನಿ. ಈಗ ನೋಡ್ರೆ ಫೋನೇ ಎತ್ತಿಲ್ಲ. ರಿಸೀವೇ ಮಾಡ್ತಾ ಇಲ್ಲ. ರಿಂಗ್ ಆಗ್ತಾ ಇದೆ, ಯಾರು ರಿಸೀವ್ ಮಾಡ್ತಾ ಇಲ್ಲ. ಅನಿ, ನಮ್ಮ ಪ್ಲಾನು ವರ್ಕೌಟ್ ಆಗಿದೆ ಕಣ.
ಪ್ರೇಮ್ ಹೋಗಿ ಸಾಕ್ಷಿನ ಹೋಗೋದನ್ನ ಅವಾಯ್ಡ್ ಮಾಡಿದ್ದಾನೆ. ಅದಕ್ಕೆ ಸಾಕ್ಷಿ ಫೋನ್ ರಿಸೀವೇ ಮಾಡ್ತಿಲ್ಲ. ಅಮ್ಮ, ಎಲ್ಲ ಕ್ರೆಡಿಟು ನಿನಗೆ ಸೇರಬೇಕು. ನೀನು ಪ್ರೇಮ್ ಜೊತೆ ಮಾತಾಡಿದ್ದು ಸಕ್ಸಸ್ ಆಗಿದೆ, ಇಲ್ಲಿದ್ರೆ ನಮಗೆ ತುಂಬ ತೊಂದರೆ ಆಗಿರೋದು. ಅನಿ, ಇನ್ನು ಮುಂದೆ ಸಾಕ್ಷಿ ನಿನ್ನ ಏನೂ ಮಾಡೋಕ್ಕಾಗಲ್ಲ. ಹೆದರ್ಕೊಳ್ಳೇಬೇಡ, ಧೈರ್ಯವಾಗಿರು. ಸಾಕ್ಷಿ ಯಾಕೆ ಈ ರೀತಿ ಮಾಡ್ತಿದ್ದಾಳೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ಅಕ್ಕ. ಅಷ್ಟು ಸಲ ಹೇಳಿದ್ದೀನಿ, ನಿನ್ನೆ ರಾತ್ರಿ ಕೂಡ ಫೋನ್ ಮಾಡಿ ಹೇಳಿದ್ದೀನಿ ಇವತ್ತು ಟೆಸ್ಟ್ ಇರತ್ತೆ ಬರಬೇಕು ಅಂತ. ಆದರೂ ಕೂಡ ತಪ್ಪಿಸ್ಕೊಂಡಿದ್ದಾಳೆ. ಅವಳು ಈ ರೀತಿ ತಪ್ಪಿಸ್ಕೊತಿದ್ದಾಳೆ ಅಂದರೆ ಅವಳು ಹೇಳಿರೋದೆಲ್ಲ ಸುಳ್ಳಲ್ವಾ? ಹಾಗಾದ್ರೆ ಅವಳು ಹೊಟ್ಟೆಲಿರೋ ಮಗು ಅನಿರುದ್ಧು ಅಲ್ಲ ಅಲ್ವಕ್ಕ? ಜಾನು, ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಮತ್ತೆ ಯಾಕಕ್ಕ ಅವಳು ಫೋನ್ ರಿಸೀವ್ ಮಾಡ್ತಿಲ್ಲ? ಮತ್ತೆ ಯಾಕೆ ಈಗ ತಪ್ಪಿಸ್ಕೊತಾಳೆ? ಗೊತ್ತಿಲ್ಲ ಜಾನು. ನನಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಅನಿನ ಅನುಮಾನಿಸ್ಬಿಟ್ಟು ಅನಿಸ್ತಿದೆ. ನನಗೀಗ ಬರ್ತಾ ಇರೋ ಸಿಟ್ಟಿಗೆ ಸಾಕ್ಷಿ ಮನೆಗೆ ಹೋಗಿ ಚೆನ್ನಾಗಿ ಜಗಳ ಆಡಬೇಕು ಅನಿಸ್ತಿದೆ. ಜಾನು, ಏನೋ ಮಾಡೋದಕ್ಕೆ ಹೋಗಿ ಇನ್ನೊಂದು ಆಗೋದು ಬೇಡ, ಸುಮ್ಮನೆ ಇರು. ಅಕ್ಕ, ನೀವೊಂದು ಹೆಲ್ಪ್ ಮಾಡ್ತೀರಾ? ಸಾಕ್ಷಿ ಗಂಡ ಪ್ರೇಮ್ ಅವ್ರ ನಂಬರ್ ನಿಮ್ಮ ಹತ್ರ ಇರ್ಬೋದಲ್ವಾ? ಪ್ರೇಮ್ ನಂಬರಾ? ನನ್ನ ಹತ್ರ ಇಲ್ಲ. ಅಕ್ಕ ಪ್ಲೀಸ್ ಅಕ್ಕ, ಒಂದ್ಸಲ ಹುಡುಕ್ ನೋಡಿ, ಇರ್ಬೋದು. ಅಲ್ಲ ಜಾನು, ಪ್ರೇಮ್ ನಂಬರ್ ನಾನು ಯಾಕೆ ಇಟ್ಕೊಳ್ಳಿ? ಅದರ ಅವಶ್ಯಕತೆ ನನಗೇನಿದೆ? ಮಾವನ ಹತ್ರ ಇರ್ಬೋದಲ್ವಾ? ನನಗೆ ನೆನಪಿದೆ, ಅವೆಲ್ಲ ಘಟನೆ ನಡೆದಾಗ ಅವ್ರು ಅದನ್ನು ಒಂದು ಕಡೆ ಬರೆದಿಟ್ಕೊಂಡಿದ್ರು. ಮಾವ ಎಲ್ಲಿ? ಹೊರಗಡೆ ಹೋಗಿದ್ದಾರೆ. ಹೌದಾ? ಹಾಗಾದರೆ ಆ ಬುಕ್ಕಲ್ಲಿ ಇರ್ಬೋದು. ಜಾನು, ಪ್ರೇಮ್ ಅಂತ ನಂಬರ್ ಇದೆ. ಹಲೋ, ಪ್ರೇಮ್ ಅವರಾ? ನೀವು? ನಾನು ಜಾನ್ವಿ. ಸಾರಿ, ನೀವು ಯಾರೋ ನನಗೆ ಗೊತ್ತಿಲ್ಲ. ಒಂದು ನಿಮಿಷ, ಸತ್ಯದೇವ್ ಅವ್ರ ಸೊಸೆ ಅನಿರುದ್ಧ ಹೆಂಡತಿ. ನನಗೆ ಯಾಕೆ ಕಾಲ್ ಮಾಡಿದ್ದು? ಅದು ಸಾಕ್ಷಿ ಅವ್ರು ನಿಮ್ಮ ಜೊತೆ ಇದ್ದಾರಾ? ಇಲ್ಲ. ಇಲ್ವಾ? ನಾನು ಅವಾಗಿಂದ ಅವ್ರಿಗೆ ಕಾಲ್ ಮಾಡ್ತಾನೆ ಇದ್ದೀನಿ, ಅವ್ರು ರಿಸೀವೇ ಮಾಡ್ತಿಲ್ಲ. ಇವತ್ತು ಬರ್ತೀನಿ ಅಂತ ಒಪ್ಕೊಂಡಿದ್ರು. ಇವತ್ತು ಟೆಸ್ಟ್ ಇದೆ. ಗೊತ್ತಿದೆ. ಐ ಮೀನ್ ಟೆಸ್ಟ್ ಇತ್ತು. ಅದು ಗೊತ್ತು ರೀ, ಅದಕ್ಕೆ ನನಗೆ ಯಾಕೆ ಕಾಲ್ ಮಾಡ್ತಾ ಇದ್ದೀರಾ? ಅಲ್ಲ ಪ್ರೇಮ್, ಅವ್ರಿಗೆ ಬರೋದಕ್ಕೆ ಹೇಳಿ ಅಥವಾ ನನ್ನ ಕಾಲ್ ರಿಸೀವ್ ಮಾಡೋದಕ್ಕೆ ಹೇಳಿ. ನಾನೇನು ಮೀಡಿಯೇಟ್ರಾ? ಅಲ್ಲ, ನಿಮ್ಗೇನು ತಲೆ ಕೆಟ್ಟಿದೇನ್ರಿ? ಏನು ನಾವೆಲ್ಲ ನಿಮ್ಮ ಗುಲಾಮ್ರು ಅನ್ಕೊಂಡ್ಬಿಟ್ಟಿದ್ದೀರಾ? ನೀವು ನೋಡಿದ್ರೆ ಫೋನ್ ಮಾಡಿ ಅವ್ರನ್ನ ಟೆಸ್ಟಿಗೆ ಕಳಿಸಿ ಅಂತೀರಾ, ಅಲ್ಲಿ ಮತ್ತೆ ನೋಡಿದ್ರೆ ಸಾಕ್ಷಿ ಯಾವುದೇ ಕಾರಣಕ್ಕೂ ಟೆಸ್ಟಿಗೆ ಕಳಿಸ್ಬೇಡಿ ಅಂತಾರೆ. ಯಾರ ಹತ್ರ ಮಾತಾಡಿ ಸಾಯ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಏನು ಅತ್ತೆ ನಿಮ್ಮನ್ನು ಮೀಟ್ ಮಾಡಕ್ಕೆ ಬಂದಿದ್ರಾ? ಇನ್ನೇನು, ನನ್ನ ಹತ್ರ ಗೋಗರ್ದ್ರು ಸಾಕ್ಷಿನ ಯಾವುದೇ ಕಾರಣಕ್ಕೂ ಟೆಸ್ಟಿಗೆ ಕಳಿಸ್ಬೇಡಿ ಅಂತ. ಇಲ್ಲಿ ನೀವು ನೋಡಿದ್ರೆ ನನಗೆ ಫೋನ್ ಮಾಡಿ ಟಾರ್ಚರ್ ಮಾಡ್ತಾ ಇದ್ದೀರಾ. ಅಲ್ಲ, ಏನು ಕಂಡೋರ್ ಬದುಕು ಅಂದರೆ ಬಿಟ್ಟಿ ಬಿದ್ದಿರುತ್ತೆ ಅಂದ್ಕೊಂಡಿದ್ದೀರಾ? ನೀವು ಹೇಳ್ತಿರೋದು ನಿಜನಾ? ನಾನು ಸುಳ್ಳು ಯಾಕ್ರಿ ಹೇಳಿ? ನೋಡಿ, ಇನ್ನು ಸಾಕ್ಷಿ ವಿಚಾರಕ್ಕೆ ದಯವಿಟ್ಟು ನನಗೆ ಫೋನ್ ಮಾಡಬೇಡಿ. ಇನ್ನು ಸಾಕ್ಷಿ ಉಂಟು, ನೀವುಂಟು. ಇನ್ನೇನಾದರೂ ನೀವು ಫೋನ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ಫೋನ್ ರಿಸೀವ್ ಮಾಡಲ್ಲ. ಅತ್ತೆ, ಅತ್ತೆ. ಜಾನು, ನನ್ನ ಮಾತು ಕೇಳು. ನೋಡು, ಸ್ವಲ್ಪ ಇಲ್ಲ ಅಕ್ಕ, ಏನ್ ನಡೆದಿದೆ ಅಂತ ನಿಮ್ಗೆ ಗೊತ್ತಿಲ್ಲ. ನಾನು ಅತ್ತೆ ಹತ್ರ ಮಾತಾಡ್ಲೇಬೇಕು. ಜಾನು, ನನ್ನ ಮಾತು.
ಅನಿ ಇಷ್ಟೊತ್ತಾಯ್ತು ಕಣೋ, ಇನ್ನು ಜಾನು ಏನೂ ಮಾಡ್ಕೊಳಕ್ಕಾಗೋದಿಲ್ಲ. ಆ ಕಡೆ ಪ್ರೇಮು ಸಾಕ್ಷಿನ ಕಟ್ ಹಾಕಿದ್ದಾನೆ. ಅಲ್ಲಿಗೆ ಕತೆ ಮುಗೀತು. ನೀನು ಆರಾಮಾಗಿ ಧೈರ್ಯವಾಗಿರಿ, ಇನ್ನೇನೂ ಆಗಲ್ಲ. ಅಮ್ಮ ನಾನು ಆಗಲೇ ಧೈರ್ಯ ತಂದ್ಕೊಂಬಿಟ್ಟಿದ್ದೀನಿ, ಇನ್ನೇನು ಯೋಚನೆ ಮಾಡೋ ಆಗಿಲ್ಲ. ಅಮ್ಮ ಜಾನು ಬರ್ತಿದ್ದಾಳೆ. ಹಾಂ ಹಾಂ, ಬರಲಿ ಬಿಡು. ಏನಮ್ಮ ಜಾನು, ಸಾಕ್ಷಿ ಸಿಕ್ಕಿದ್ಲಾ? ಇಲ್ಲ. ಇನ್ನೊಂದ್ಸಲ ಫೋನ್ ಟ್ರೈ ಮಾಡು, ನಾನು ರೆಡಿ ಇದ್ದೀನಿ. ಓಹೋ, ತಾವು ರೆಡಿ ಇದ್ದೀರಾ ಅಲ್ವಾ? ಹಾಂ, ಯಾಕೆ? ಅತ್ತೆ, ನಾನು ನಿಮ್ಗೊಂದು ಪ್ರಶ್ನೆ ಕೇಳಬೇಕು. ಸಾಕ್ಷಿ ಯಾಕೆ ಬರಲಿಲ್ಲ? ಅಲ್ಲಮ್ಮ, ಸಾಕ್ಷಿ ಯಾಕೆ ಬರಲಿಲ್ಲ ಅಂತ ನನ್ನನ್ನು ಪ್ರಶ್ನೆ ಮಾಡಿದ್ರೆ ಹೇಗೆ? ನಿಮ್ಮನ್ನಲ್ದ ಇನ್ಯಾರನ್ನು ಪ್ರಶ್ನೆ ಮಾಡಲಿ? ನೀವು ತಾನೇ ಇದಕ್ಕೆಲ್ಲ ರುವಾರಿ. ಅಂದರೆ ಏನಮ್ಮ ನೀನು ಹೇಳ್ತಿರೋದು? ಹಾಗಾದರೆ ಅವಳು ಬರದೇ ಇರೋದಕ್ಕೆ ನೀವು ಕಾರಣ ಅಲ್ಲ ಅಲ್ವಾ? 100%. ಅಲ್ಲಮ್ಮ, ಅವಳು ಬರದೇ ಇರೋದಕ್ಕೆ ನಾನು ಹೇಗೆ ಕಾರಣ ಆಗ್ತೀನಿ? ಮತ್ತೆ ಯಾಕೆ ಪ್ರೇಮ್ನ ಮೀಟ್ ಮಾಡಕ್ಕೆ ಹೋಗಿದ್ರಿ? ಯಾರು ಹೇಳಿದ್ದು ನಿಂಗೆ? ಯಾರಾದರೂ ಹೇಳಿ ಅತ್ತೆ, ನಿಜ ತಾನೆ? ನೀವು ಪ್ರೇಮ್ನ ಮೀಟ್ ಮಾಡಕ್ಕೆ ಹೋಗಿದ್ರಿ ತಾನೆ? ಇಲ್ಲ, ಸಾಧ್ಯನೇ ಇಲ್ಲ. ಯಾರು ನಿನ್ಗೆ ಹೇಳಿದ್ದು? ಆ ತೇಜುನ ನಿನ್ಗೆ ಇಲ್ಲಿ ಸಲದ್ದೆಲ್ಲ ಹೇಳಿ ತಲೆ ಕೆಡಿಸಿರೋದು? ಕಿತಾಪತಿ ಅವಳದೇ ಇರಬೇಕು. ಮಾಡೋದೆಲ್ಲ ಮಾಡಿ ಮಳ್ಳಿ ಥರ ಒಳಗಡೆ ಇದ್ದಾಳೆ ಅನ್ಸುತ್ತೆ. ಮಾಡ್ತೀನಿ ಇರೋಳಿಗೆ. ತೇಜು, ತೇಜು. ಅತ್ತೆ, ಅವ್ರೇನು ಹೇಳಿಲ್ಲ. ನನಗೆ ಗೊತ್ತಿಲ್ಲ, ನೀನು ಸುಮ್ಮನೆ ಮಾತಾಡ್ಬೇಡ. ತೇಜು, ತೇಜು, ತೇಜು. ಅತ್ತೆ, ನನ್ನ ಮಾತು ಕೇಳಿ. ಸುಮ್ಮನೆ ಇರೋ ನೀನು. ತೇಜು, ಏನತ್ತೆ? ನಿನಗೆ ಮಾಡೋದಕ್ಕೆ ಬೇರೆ ಏನು ಕೆಲಸ ಇಲ್ವಾ? ಜಾನಗೆ ಏನು ಹೇಳಿ ಕಳಿಸಿದ್ಯಾ? ಅಲ್ಲ, ಸುಮ್ಮನೆ ಇರೋಕ್ಕಾಗೋದಿಲ್ವಾ ನಿನಗೆ? ನಮ್ಮಿಬ್ಬರ ಮಧ್ಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತರಕ್ಕೆ ನೋಡ್ತಾ ಇದೆಯಾ? ಏನು ಮಾತಾಡ್ತಾ ಇದ್ದೀರಾ ಅತ್ತೆ? ಇರೋ ವಿಚಾರನೇ ಹೇಳ್ತಾ ಇದ್ದೀನಿ ತೇಜಸ್ವಿನಿ. ಏನು ಹೇಳಿ ಕಳಿಸಿದ್ಯಾ ನೀನು ಅವಳಿಗೆ? ಸುಮ್ಮನೆ ಇರೋಕ್ಕಾಗಲ್ವಾ? ನಾನೇನು ಹೇಳಿ ಕಳಿಸಿದ್ದೀನಿ? ಸಾಕ್ಷಿ ಯಾಕೆ ಟೆಸ್ಟಿಗೆ ಬರಲಿಲ್ಲ ಅಂತ ಹೇಳಿ ನನ್ನನ್ನು ಪ್ರಶ್ನೆ ಮಾಡ್ತಿದ್ದಾಳೆ. ಅವಳು ಬರ್ದೇ ಇರೋದಕ್ಕೆ ಕಾರಣ ನಾನಾ? ನನಗೇನು ಗೊತ್ತು ಅತ್ತೆ? ಮಾಡೋದೆಲ್ಲ ಮಾಡಿಬಿಟ್ಟು ಈಗ ನನಗೇನು ಗೊತ್ತು ಅಂತ ಕೂತಿದ್ಯಾ? ಅಲ್ಲ, ಮನೇನ ಹಾಳು ಮಾಡೋದೇ ನಿನ್ನ ಕೆಲಸನಾ? ಮನಸ್ಸುಗಳು ಒಡೆಯೋದೇ ನಿನ್ನ ಉದ್ದೇಶನಾ? ಅತ್ತೆ, ಹಿಂದೆ ಮುಂದೆ ಗೊತ್ತಿಲ್ಲದೆ ನೀವು ಮಾತಾಡಬೇಡಿ. ನಾನು ಯಾಕೆ ಜಾನು ಹೇಳ್ಕೊಡ್ಲಿ? ಬೇಕಾದ್ರೆ ಇವಳನ್ನೇ ಕೇಳಿ. ಜಾನು, ನಾನು ನಿನ್ಗೇನಾದರೂ ಹೇಳ್ಕೊಟ್ಟಿದ್ದೀನ? ಏನಿದೆಲ್ಲ ರಗಳೆ? ನೀನು ಮಾಡ್ತಿರೋ ಆರೋಪಕ್ಕೆ ನಾನು ಕಾರಣನಾ? ಏನು ಹೇಳ್ಕೊಡ್ದೆ ಅವಳು ನಿನ್ನನ್ನು ಕೇಳ್ತಾಳ? ನೀನೇನು ಅವಳನ್ನ ಹೆದರ್ಸಕ್ಕೆ ಹೋಗ್ಬೇಡ. ಅಲ್ಲಮ್ಮ, ಅವಳು ಸಾಕ್ಷಿ ಟೆಸ್ಟಿಗೆ ಬರ್ದೇ ಇರೋದಕ್ಕೆ ಕಾರಣ ನಾನು ಅವಳಿಗೆ ಬರಬೇಡ ಅಂತ ಹೇಳ್ಕೊಟ್ಟಿದ್ದೀನ? ಏನು ತಲೆ ಕೆಟ್ಟಿದ್ಯಾ? ಅತ್ತೆ, ಸುಮ್ಮನೆ ಅವ್ರ ಮೇಲೆ ಹಾರಾಡ್ಬೇಡಿ ಅತ್ತೆ. ನನ್ನ ಹತ್ರ ಮಾತಾಡಿ. ನನಗೆಲ್ಲ ಗೊತ್ತು. ಸಾಕ್ಷಿ ಬರಬಾರ್ದು ಅಂತ ಲಾಕ್ ಮಾಡಿರೋದೇ ನೀವು. ಇದಕ್ಕೋಸ್ಕರ ಖುದ್ದಾಗಿ ಪ್ರೇಮ್ನ ಮೀಟ್ ಮಾಡಕ್ ಹೋಗಿದ್ದೀರಾ. ನನಗೇನು ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ ಅನ್ಕೊಂಡಿದ್ಯಾ? ನಾನು ಯಾಕಮ್ಮ ಪ್ರೇಮ್ನ ಮೀಟ್ ಮಾಡಲಿ? ಅವನ ಹತ್ರ ನನಗೇನಿದೆ ಅಂತ ಮಾತು? ಇವಳ ಮಾತನ್ನೆಲ್ಲ ನೀನು ಕೇಳಕ್ಕೆ ಹೋಗ್ಬೇಡ. ಅವ್ರೇನು ಹೇಳಿಲ್ಲ ಅತ್ತೆ. ಸ್ವತಃ ಪ್ರೇಮೇ ನನ್ಗೆ ಹೇಳಿದ್ದು. ಪ್ರೇಮ್ ಹೇಳಿದ್ನಾ? ಹೌದು, ನೀವೇ ಅವ್ರನ್ನ ಮೀಟ್ ಮಾಡಿದ್ರಂತೆ. ಯಾವುದೇ ಕಾರಣಕ್ಕೂ ಸಾಕ್ಷಿ ಟೆಸ್ಟಿಗೆ ಬರಬಾರ್ದು ಅಂತ ಒತ್ತಾಯ ಮಾಡಿದ್ರಂತಲ್ಲ? ಸಾಧ್ಯನೇ ಇಲ್ಲ. ಹಾಗಾದ್ರೆ ಪ್ರೇಮ್ ಸುಳ್ಳು ಹೇಳ್ತಿದ್ದಾರಾ? ಈಗಷ್ಟೇ ನಾನು ಅವ್ರ ಹತ್ರ ಫೋನಲ್ಲಿ ಮಾತಾಡಿದ್ದೀನಿ. ಅವ್ರು ಇರೋ ವಿಚಾರ ಎಲ್ಲ ಹೇಳಿದ್ದಾರೆ. ನಿಮ್ಮ ಬಂಡವಾಳ ಬಯಲಾಯ್ತು ಅತ್ತೆ. ನಾಟಕ ಮಾಡಬೇಡಿ. ಜಾನು, ಅಮ್ಮನ ಮೇಲೆ ಯಾಕೆ ಹಾರಾಡ್ತಿದ್ಯಾ? ನೋಡು, ಸಾಕ್ಷಿ ಟೆಸ್ಟಿಗೆ ಬರದೇ ಇರೋದಕ್ಕೆ ಏನೋ ಒಂದು ಕಾರಣ ಹೇಳಿಸಿದಾಳೆ. ಅದನ್ನೆಲ್ಲ ನಂಬ್ತೀಯ ನೀನು? ನೋಡು, ಅಮ್ಮನ ಬೆಲೆ ಏನು, ಪ್ರೇಮ್ ಬೆಲೆ ಏನು? ಅಮ್ಮ ಹೋಗಿ ಪ್ರೇಮ್ನ ಮೀಟ್ ಮಾಡೋದ? ಸಾಧ್ಯನೇ ಇಲ್ಲ. ಹೌದಮ್ಮ ಜಾನು, ನೀನು ಪ್ರೇಮ್ ಮಾತನ್ನ ನಂಬೇಡ. ಅವನ ಗ್ರಹಚಾರ ಬಿಡಿಸ್ತೀನಿ. ನೀನು ತಲೆ ಕೆಡಿಸ್ಬೇಕು ಅಂತಾನೆ ಅವ್ನು ಕಾಲ್ ಮಾಡಿದ್ದಾನೆ. ಸಾರಿ ಅತ್ತೆ, ಪ್ರೇಮ್ ನನಗೆ ಫೋನ್ ಮಾಡಲಿಲ್ಲ. ನಾನೇ ಅವ್ರಿಗೆ ಫೋನ್ ಮಾಡಿದ್ದೆ. ಸಾಕ್ಷಿ ಯಾಕೆ ಬಂದಿಲ್ಲ, ಏನಾಗಿದೆ ಅಂತ ಕೇಳೋದಕ್ಕೆ ಫೋನ್ ಮಾಡಿದ್ದೆ. ಓ, ನೀನೇ ಕಾಲ್ ಮಾಡಿದ್ದಾ? ಅವನ ನಂಬರ್ ನಿನ್ನ ಹತ್ರಲ್ಲಿತ್ತು? ಈ ತೇಜಸ್ವಿನಿನೇ ಕೊಟ್ಟಿರ್ತಾಳೆ ನಂಬರು.
ಯಾಕೆಂದ್ರೆ ಇಂಥ ಮನೆ ಹಾಳು ಐಡಿಯಾ ಎಲ್ಲ ಬರೋದು ಅವಳಿಗೆ ತಾನೆ. ಸಾಕ್ಷಿ ಬರ್ದೇ ಇರೋದಕ್ಕೆ ಪ್ರೇಮಿ ಫೋನ್ ಮಾಡು ಅಂತ ಎತ್ಕೊಟ್ಟಿರ್ತಾಳೆ. ಅಬ್ಬಬ್ಬಾ, ಒಂದು ಕ್ಷಣ ಆಚೆ ಹೋಗಿದ್ದಕ್ಕೆ ಎಂಥ ಅಲ್ಲೋಲ್ ಕಲ್ಲೋಲ ಮಾಡಿಬಿಟ್ಟಿದ್ದಾಳೆ. ಅತ್ತೆ, ನೀವು ನನಗಿಂತ ದೊಡ್ಡವರು ಅನ್ನೋ ಕಾರಣಕ್ಕೆ ಸುಮ್ಮನೆ ಇದ್ದೀನಿ. ಇಲ್ಲದೆ ಇದ್ರೆ ನಡೀತಾ ಇದ್ದಿದ್ದೆ ಬೇರೆ. ನಿಮ್ಮ ಸೊಸೆ ಜಾನುನ ನೀವು ದಡ್ಡಿ ಅಂತ ತಿಳ್ಕೊಂಡಿದ್ದೀರಾ. ಸಾಕ್ಷಿ ಬರ್ದೇ ಇದ್ಮೇಲೆ ಅವಳು ಪ್ರೇಮಕ್ಕೆ ಫೋನ್ ಮಾಡಬೇಕು ಅನ್ನೋಷ್ಟು ಗೊತ್ತಾಗಲ್ವ ಅವಳಿಗೆ. ಇನ್ಫ್ಯಾಕ್ಟ್ ಪ್ರೇಮಕ್ಕೆ ಫೋನ್ ಮಾಡಬೇಡ ಅಂತ ನಾನೇ ಇವಳನ್ನ ತಡೆದಿದ್ದು. ಕೇಳಿ ನೋಡಿ. ಹೌದು ಅತ್ತೆ, ತೇಜು ಅಕ್ಕ ಫೋನ್ ಮಾಡಬೇಡ ಅಂತಾನೆ ಹೇಳಿದ್ರು. ನಿಮ್ಮ ಅಸಲಿತನ ಬಯಲಾಗಬಾರ್ದು ಅಂತ ಅವ್ರು ಸಾಕಷ್ಟು ಪ್ರಯತ್ನ ಪಟ್ಟರು. ಆದರೆ ನಾನೇ ಡೈರಿಯಲ್ಲಿ ನಂಬರ್ ಹುಡುಕಿ ಫೋನ್ ಮಾಡಿದ್ದು. ಜಾನು, ನೀನ್ ಯಾಕಂತ ಅಧಿಕ ಪ್ರಸಂಗತನ ಮಾಡಕ್ ಹೋಗಿದ್ದು? ಅಲ್ಲ, ನೀನ್ ಯಾಕೆ ಪ್ರೇಮಕ್ಕೆ ಕಾಲ್ ಮಾಡಕ್ ಹೋಗಿದ್ದೆ ಹೇಳು. ಸರಿ ಆಯ್ತು, ಅವನು ಫೋನ್ ಮಾಡು, ನಾನು ಮಾತಾಡ್ತೀನಿ. ಏನು ಅವನನ್ನು ಏನು ಅನ್ಕೊಂಡಿದ್ದಾನೆ? ನನ್ನ ಮೇಲೆ ಇಲ್ಲಸಲ್ಲದೆಲ್ಲ ಹೇಳಿದಾನಲ್ವಾ? ಈಗಲೇ ಕಾಲ್ ಮಾಡು. ಮತ್ತೊಂದ್ಸಲ ಫೋನ್ ಮಾಡಬಾರ್ದಂತೆ. ಫೋನ್ ಮಾಡಿದ್ರೆ ಅವ್ರು ರಿಸೀವ್ ಮಾಡೋದಿಲ್ಲಂತೆ. ಅಲ್ಲಿಗೆ ಅವನಿಗೆ ನನ್ನ ಫೇಸ್ ಮಾಡೋ ಧೈರ್ಯ ಅಲ್ಲ ಅಂತಾಯ್ತು. ಅವ್ನು ನಿನ್ನ ತಲೆ ಕೆಡಿಸಿ ಸುಮ್ಮನಾಗ್ಬಿಟ್ಟಿದ್ದಾನೆ. ಅಲ್ಲ ಜಾನು, ನಿನ್ನ ತಲೆ ಸರಿಯಾಗಿದ್ದರೆ ಅವ್ನಿಗೆ ಯಾಕೆ ಕಾಲ್ ಮಾಡ್ತಿದ್ದೆ ಹೇಳು? ಹಾಗೆ ಮಾಡಿದ್ದಕ್ಕೆ ಸತ್ಯ ಏನು ಅಂತ ಗೊತ್ತಾಗಿದ್ದು. ಇಲ್ಲ ಇಲ್ಲ, ಅದೆಲ್ಲ ಸತ್ಯ ಅಲ್ಲ. ಪ್ರೇಮ್ಗೆ ಎಲ್ಲೋ ತಲೆ ಕೆಟ್ಟಿರ್ಬೇಕು, ಅದಕ್ಕೆ ಏನೇನೋ ಹೇಳಿದ್ದಾನೆ. ನೋಡು, ನೀನು ಅವನ ಮಾತನ್ನೆಲ್ಲ ತಲೆಗೆ ಹಚ್ಕೊಳಕ್ ಹೋಗ್ಬೇಡ. ಆಗೋ ಕೆಲಸ ನೋಡು. ನೋಡಮ್ಮ, ಸಾಕ್ಷಿ ಬರ್ದೇ ಇರೋದಕ್ಕೆ ಖಂಡಿತ ಕಾರಣ ನಾವಲ್ಲ. ಹೇಳಿಕೆ ಮಾತನ್ನೆಲ್ಲ ಕೇಳಿ ನೀನು ಹಾಳಾಗ್ಬೇಡ. ತೇಜಸ್ವಿನಿ, ನಾನು ನಿನಗೆ ಎಚ್ಚರಿಸ್ತಾ ಇದ್ದೀನಿ. ನಿನ್ನ ಪಾಡಿ ನೀನು ಸುಮ್ಮನಿದ್ಬಿಡು. ಆದರೆ ನೀನು ಸುಮ್ಮನಿರೋ ಜಾಯಮಂದೋಳಲ್ಲ. ನೋಡು ತೇಜು, ಇದೇ ಥರ ನೀನೇನಾದರೂ ಮುಂದುವರೆದ್ರೆ ಐ ವಿಲ್ ಟೀಚ್ ಯು ಎ ಲೆಸನ್.